ಸ್ನೇಹಿತರೆ, ಕೆಪಿಟಿಸಿಎಲ್ ಪವರ್ಮೆಂಟ್ ನೇಮಕಾತಿ 2025-26 ಇದು ಮಾನ್ಯ ಇನ್ನೊಂದೇನು ಹೇಳ್ತೀನಿ ನೋಡ್ರಿ. ಮಾನ್ಯ ಇದು ಚಳಿಗಾಲದ ಅಧಿವೇಶನ ನಡೀತಲ್ಲ. ಯಾವಾಗಂದ್ರೆ 8-12-2025 ಚಳಿಗಾಲದ ಅಧಿವೇಶನದಾಗ ಯಾವಂದ್ರೆ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿದವು ಮತ್ತು ಎಷ್ಟು ಮಂದಿ ಕಾರ್ಯನಿರ್ವಹಿಸುತ್ತಾರೋ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿರ್ತಾರೆ. ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಕೆಪಿಟಿಸಿಎಲ್ ವಿಷಯಕ್ಕೆ ಬರೋದಾದರೆ ಎಷ್ಟಂದ್ರೆ ಟೋಟಲ್ ಆಗಿ 6 ನಿಗಮಗಳಲ್ಲಿ ಪೋಸ್ಟ್ಗಳು ಖಾಲಿದಾವಿನ ಅವು ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿದಾವ ಅಂತ ಮುಂದೆ ತಿಳಿಸ್ಕೊಡ್ತಾನೆ. ಈಗ ಯಾವ ನಿಗಮ ಅಂದ್ರೆ ಒಂದೇದು ನೋಡ್ರಿ, ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ. ಒಂದೇದ ಯಾವುದಂದ್ರೆ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ. ಮತ್ತು ಎರಡನೇದ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ. ಮೂರನೇದ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ. ಮತ್ತು ನಾಲ್ಕನೇದ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ. ಮತ್ತು ಐದನೇದ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ. ಆರನೇದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ. ಎಷ್ಟಂದ್ರೆ ಟೋಟಲ್ ಆಗಿ 6 ನಿಗಮಗಳಲ್ಲಿ ಎಷ್ಟೆಷ್ಟು ಇನ್ನು ಪೋಸ್ಟ್ಗಳನ್ನು ಭರ್ತಿ ಮಾಡಬೇಕು ಅಂತ ಮಾಹಿತಿಯನ್ನು ನೀಡಿರ್ತಾರೆ. ಈಗ ಎಷ್ಟು ಮಂದಿಗೆ ಜಿಲ್ಲಾ ಅವರು ಬರೋದಾದ್ರೆ ಜಿಲ್ಲಾ ಅವರು ಎಷ್ಟೆಷ್ಟು ಅಭ್ಯರ್ಥಿಗಳು ಕಾರ್ಯನಿರ್ವಹಿಸ್ತಾರೆ ಮತ್ತು ಇನ್ನು ಎಷ್ಟು ಪೋಸ್ಟ್ಗಳು ಖಾಲಿದಾವು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ. ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಎಷ್ಟಂದ್ರೆ 30,000ಕ್ಕೂ ಅಧಿಕ ಹುದ್ದೆಗಳು ಇನ್ನು ಕೆಪಿಟಿಸಿಎಲ್ ಒಳಗೆ ಖಾಲಿದಾವ. ಪವರ್ಮೆಂಟ್ ಆಗ್ತದೆ. ಅದರೊಳಗೆ ಕೆಪಿಟಿಸಿಎಲ್ ಬತ್ತು, ಮೆಸ್ಕಾಮ, ಜೆಸ್ಕಾಮ, ಹೆಸ್ಕಾಮ ಈ ರೀತಿಯಾಗಿ 6 ನಿಗಮಗಳು ಬತ್ತು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗಾಗಲೇ ಎಷ್ಟೋ ಅಭ್ಯರ್ಥಿಗಳು ಈಗ ಆದೇಶ ಪ್ರತಿಗಳನ್ನು ಅಂದ್ರೆ ಈಗ ಜಾಯ್ನಿಂಗ್ ಲೆಟರ್ ತೆಗೆದುಕೊಂಡಿರ್ತಾರೆ. ಅವರಿಗೆಲ್ಲರಿಗೂ ನಮ್ಮಿಂದ ಮತ್ತು ನಮ್ಮ ಚಾನಲ್ ವತಿಯಿಂದ ಎಲ್ಲರೂ ಕೂಡ ಶುಭ ಹಾರೈಸ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ವಿಡಿಯೋನ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಕೆಪಿಟಿಸಿಎಲ್ದ ಏನೇನು ಮಾಹಿತಿ ಸಿಗ್ತೈತಿ ಅದನ್ನು ಡೈಲಿ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಮತ್ತು ಇದೇನು ಯಾವುದಂದ್ರೆ ಇದೇನು ನೋಟಿಸ್ ಬಿಟ್ಟಿರ್ತಾರಲ್ಲ, ಎಲ್ಲೈತಿ ಇಲ್ಲೈತಿ ನೋಡ್ರಿ, ಇದೇನು ನೋಟಿಸ್ ಬಿಟ್ಟಿರ್ತಾರಲ್ಲ, ಈ ನೋಟಿಸ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ಅಲ್ಲಿ ಬೇಕಾದ್ರೆ ನೀವು ಈ ನೋಟಿಸ್ ನೋಡ್ಕೋಬೋದು. ಯಾವುದೇ ರೀತಿಯಾಗಿದ ಪೇಕ್ ಆಗಿರುವುದಿಲ್ಲ. ಒಂದಿಷ್ಟು ಮಂದಿ ನಾ ವಿಡಿಯೋ ಮಾಡಿ ಅಂದ್ರೆ ಮೊದಲು ತೆಳಗೆ ಎಲ್ಲರೂ ಕಮೆಂಟ್ನಾಗ ಬಂದು ಅದನ್ನ ಹೇಳ್ತೀರಿ ಪೇಕ್ ಅಂತೇಳಿ. ಅದಕ್ಕಾಗಿ ವಿತ್ ಪ್ರೂಫ್ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡ್ರಿ. ಅಲ್ಲಿ ಹೋಗಿ ನೀವು PDF ನೋಡ್ಕೋಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿರಿ ಅದ್ರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನು, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಕೆಪಿಟಿಸಿಎಲ್ದ ಎಲ್ಲ ರೀತಿಯ ಮಾಹಿತಿಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತಾ ಇರ್ತಾನೆ. ಅಂದರೆ ಈಗ ಜಿಲ್ಲಾ ಅವರು ಕಾರ್ಯನಿರ್ವಹಿಸುತ್ತಿರುವವರ ಸಂಖ್ಯೆ ಮತ್ತು ಈಗ ಎಷ್ಟು ಪೋಸ್ಟ್ಗಳು ಖಾಲಿದಾವ ಆ ಪೋಸ್ಟ್ ಎಷ್ಟೆಷ್ಟು ಖಾಲಿದಾವ ಅದ್ರ ಸಂಖ್ಯೆ ಒಂದೊಂದಾಗಿ ಸ್ಕ್ರೀನ್ ಮೇಲೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಈಗ ಪ್ರಿವಿಯಸ್ 2024-25ನೇ ಸಾಲಿನ ಕೆಪಿಟಿಸಿಎಲ್ ಅಂತ ಏನು ಕರೆದ್ರು 2,000, 2,500 ಇನ್ನು ಹಿಂಗೇನು ಕರೆದಾರಲ್ಲ ಪೋಸ್ಟ್. ಇನ್ನು ನೆಕ್ಸ್ಟ್ ಇನ್ನು 2025-26ನೇ ಸಾಲೊಳಗೆ ಇನ್ನು ಯಾವುದೇ ರೀತಿ 2,000, 3,000 ಹಿಂಗೆ ಕರೆಯಂಗಿಲ್ಲ. ಇನ್ನು 5,000-6,000 ತನಕ ಪೋಸ್ಟ್ಗಳು 100% ಕನ್ಫರ್ಮ್ ಮಾಡ್ತಾರೆ. ಅದಕ್ಕಾಗಿ ಮತ್ತು ಇನ್ನೊಂದು ಏನಂದ್ರೆ ಎಕ್ಸಾಮ್ 100% ಈ ಸಲ ಎಕ್ಸಾಮ್ ಆಗ್ಬೋದು. ಮತ್ತು ಇನ್ನು ಮೊನ್ನೆ ಕೋರ್ಟಿಂದ ಒಂದು ನೋಟಿಸ್ ಕೂಡ ಇತ್ತು, ಅದನ್ನು ಕೂಡ ವಿಡಿಯೋ ಮಾಡೀನಿ. ಹೈಕೋರ್ಟ್ಗೆ 5 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು. ಅದು ನೋಡೋಣ ಏನಾದ್ರೆ ಅದ್ರ ಬಗ್ಗೆ ಮಾಹಿತಿ ಸಿಕ್ತಂದ್ರೆ ಅದನ್ನು ಕೂಡ ಅಪ್ಡೇಟ್ ನೀಡ್ತೀನಿ. ಮತ್ತು ಇದೇನು PDF ಐತ್ಲೆ ಇದನ್ನ PDF ಒಂದೊಂದಾಗಿ ಸ್ಕ್ರೀನ್ ಮೇಲೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮತ್ತು ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತದೆ ನೋಡ್ರಿ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಕೆಪಿಟಿಸಿಎಲ್ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಅಪ್ಡೇಟ್ ಪಡೆಯಾಕ ಈಗಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಕೆಪಿಟಿಸಿಎಲ್ದು ಕೂಡ ಮಾಹಿತಿಯನ್ನು ಡೈಲಿ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು 8-12-2025 ಇದು ಮಾಹಿತಿ ಸಿಕ್ಕಿರ್ತೈತಿ. ಒಬ್ಬೊಬ್ಬರ ಇದು ನೋಟಿಸ್ ಇಲ್ಲಾರ್ದ ಪೇಕ್ ಅಂತ ಅನ್ನತ್ತಿದ್ರೆ ವಿತ್ ಪ್ರೂಫ್ ಇರ್ತೈತಿ. ಯಾವುದೇ ರೀತಿಯಾಗಿ ಪೇಕ್ ಇರಂಗಿಲ್ಲ. ಬೇಕಾಗಿತ್ತಂದ್ರೆ ಈ ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ ನೋಡ್ರಿ. ಬೇಕಾಗಿತ್ತಂದ್ರೆ ಈ ನೋಟಿಸ್ ಕೂಡ ನೀವು ಇನ್ನೊಮ್ಮೆ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಯಾವ ಇಲಾಖೆ ಅಂತ ಕೊಟ್ಟಿರ್ತಾರೆ ನಿಗಮಗಳು. ಈಗ ಒಂದೇದ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ. ಮತ್ತು ಎರಡನೇದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ. ಅಂದರೆ ಮಾನ್ಯ ಒಂದು ವಿಡಿಯೋ ಮಾಡಿ ನೋಡ್ರಿ, KPCL ಕರೆದಿದ್ರು. KPTCL ಅಲ್ಲ, KPCL ಅದ ಇದೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ. ಇದು ಮ್ಯಾಗಿಂದ KPTCL. ಇಲ್ಲಿ ಮೂರನೇದು ನೋಡ್ಬೋದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ. ಮತ್ತು ನಾಲ್ಕನೇದ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ. ಐದನೇದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ. ಆರನೇದ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ. ಮತ್ತು ಏಳನೇದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ. ಇದು ಟೋಟಲ್ ಆಗಿ 6 ನಿಗಮಗಳಲ್ಲಿ ಎಷ್ಟೆಷ್ಟು ಏನೋ ಪೋಸ್ಟ್ಗಳನ್ನ ಭರ್ತಿ ಮಾಡಬೇಕು ಅಂತ ಇದ್ರ ಬಗ್ಗೆ ಮಾಹಿತಿ ನೀಡಿರ್ತಾರೆ. ಮತ್ತು ಈಗ ಜಿಲ್ಲಾ ಅವರು ಎಷ್ಟೆಷ್ಟು ತುಂಬ್ಕೊಂಡಿರ್ತಾರೋ ಅದನ್ನು ಕೂಡ ನೀಡಿರ್ತಾರೆ. ಮತ್ತು ಜಿಲ್ಲಾ ಅವರು ಮತ್ತು ಎಷ್ಟೆಷ್ಟು ಮಾಹಿತಿ ಇರ್ತೈತಿ ಅಂತ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಎಲ್ಲಿ ಅಂದ್ರೆ ಇಲ್ಲಿ ತೆಳಗೆ ಬರ್ರಿನ.
ಇಲ್ಲೇ ಇದು ನೋಡ್ಬೋದು ಜಿಲ್ಲಾವಾರು ಕೊಟ್ಟಿರ್ತಾರೆ. ಈಗ ಎಷ್ಟೆಷ್ಟು ಈಗ ಕಾರ್ಯನಿರ್ವಹಿಸುತ್ತಿರೋ ಸಂಖ್ಯೆ ಇದ್ದಿರ್ತೈತಿ ಮತ್ತು ಇನ್ನು ಎಷ್ಟು ಪೋಸ್ಟ್ಗಳು ಖಾಲಿದಾವೆ ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿರಿ. ಈಗ ಏನು 2024 ಮತ್ತು 25ನೇ ಸಾಲಿನೊಳಗೆ ಏನು KPTCL ರಿಕ್ರೂಟ್ಮೆಂಟ್ ಆಗತ್ತಿತ್ತಲ್ಲ, ಈಗ ಎಷ್ಟಂದ್ರೆ 2,000 ಕರೆದ್ನೆ 2,500 ಕರೆದ್ನೆ ಹಿಂಗೆ ಮಾಡತ್ತಿದ್ರು. ಈಗ ಇನ್ನು 2025 26ನೇ ಸಾಲಿನೊಳಗೆ ಏನಾದರೂ ಅಧಿಸೂಚನೆ ಆತಂದ್ರೆ ನೀವು ಟೋಟಲ್ ಆಗಿ 4,000 to 5,000 ತನಕ ಒಮ್ಮೆ ಅಧಿಸೂಚನೆ ಮಾಡ್ತಾರೆ. ಮತ್ತು ಇನ್ನೊಂದು ಏನಂದ್ರೆ ಈ ಎಕ್ಸಾಮ್ ಅಂತೂ ಈಗ ನನಗೆ ಅನಿಸಿದ ಪ್ರಕಾರ ಎಕ್ಸಾಮ್ 100% ನಡೀತೈತಿ ಸಲ. ಮತ್ತು ಇನ್ನೊಂದು ಏನಂದ್ರೆ KPTCL ಬಗ್ಗೆ ಅದನ್ನೂ ಇದೆ ಯಾವುದಂದ್ರೆ ಐ ಟಿ ಐ ಮೇಲೂ ಕೇಳತ್ತಿದ್ರೆ ಅದ್ರ ಬಗ್ಗೆ ನೋಡು. ಇನ್ನೊಂದು ಸ್ವಲ್ಪ ಏನಾದರೂ ಮಾಹಿತಿ ಸಿಕ್ತಂದ್ರೆ ಅದನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಾನೆ. ಇಲ್ಲಿ ಮಂಜೂರಾದ ಎಷ್ಟೆಷ್ಟು ಹುದ್ದೆಗಳದಾವು ಮತ್ತು ಕಾರ್ಯನಿರ್ವಹಿಸುತ್ತಿರೋ ಸಂಖ್ಯೆ ಮತ್ತು ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಇದನ್ನೆಲ್ಲ ಮಾಹಿತಿ ಇದ್ದಿರ್ತೈತಿ. ಇಲ್ಲಿ ಟೋಟಲಾಗಿ ಎಷ್ಟಂದ್ರೆ ಇದು 6,614 ಇದು ಓನ್ಲಿ KPTCL ಅಷ್ಟೇ ಇದೆ. KPTCL ಅಷ್ಟೇ 6,614. ಇದು ನೀವು ಇಲ್ಲಂದ್ರೆ ಈಗ ಡಿಸ್ಟ್ರಿಕ್ ವೈಸ್ ನೋಡ್ಕೊತಿದ್ರಂದ್ರೆ ಈ PDF ಹಾಕಿರೋದು ನೋಡಿರಿ, ನೀವು ಡಿಸ್ಟ್ರಿಕ್ ವೈಸ್ ನೋಡ್ಕೊರಿ. ಮತ್ತು ನಾವು ಒಂದೊಂದಾಗಿ ಹೇಳ್ಕೊತಾ ಇದ್ದಂದ್ರೆ ವಿಡಿಯೋ ಭಾಳ ಅಂದ್ರೆ ಒಂದು 20-25 ನಿಮಿಷ ತನಕ ವಿಡಿಯೋ ಆಕೈತಿ. ಅದಕ್ಕಾಗಿ ಏನು PDF ಅಲ್ಲಿ ಹಾಕಿರೋದು ನೀವು PDF ಅಲ್ಲಿ ಒಂದೊಂದಾಗಿ ನೋಡ್ಬೋದು. ಡಿಸ್ಟ್ರಿಕ್ ವೈಸ್ ಸರಿತಾಗಿ ನೋಡ್ಕೊರಿ. ಈಗ ಇಲ್ಲಿ ಕಂಪ್ನಿ ವೈಸ್ ನೋಡಿರಿ, ನಿಗಮ ವೈಸ್. ಈಗ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಇದರೊಳಗೆ ಈಗ ಕಾರ್ಯನಿರ್ವಹಿಸ್ತಿರೋ ಸಂಖ್ಯೆ 13,800 ಎಷ್ಟಂದ್ರೆ 13,839. ಇನ್ನು ಎಷ್ಟು ಭರ್ತಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಇದು 10,765 ಇದು ಬೆಂಗಳೂರದು ಅಷ್ಟೇ ಆಗ್ತಿದೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿದ ಇನ್ನು 10,000 ಇಲ್ಲಿ ನೋಡಿರಿ ಎಲ್ಲಿಂದೆಲ್ಲಿದೆ 10,765. ಇನ್ನು ಎಷ್ಟಂದ್ರೆ ಇನ್ನು ಇಷ್ಟೆಲ್ಲ ವೇಕೆನ್ಸಿಗಳು ಇದ್ದರು ಇನ್ನು ಕಲ್ಪಾರ್ ಮಾಡತ್ತಿಲ್ಲ ಅಷ್ಟೇ. ಈಗ 2,000 ಕರ್ದನ್ನೇ ಇಷ್ಟು ಮಾಡ್ತಾರೆ. ಈಗ ಈಗ 2026 ಒಳಗೆ ನಾ ಈಗ ಮೊದಲೇ ಹೇಳೋಣ 4,000 to 5,000 ತನಕ ವೇಕೆನ್ಸಿಗಳನ್ನ ಕರೀತಾರೆ. ಅದಕ್ಕಾಗಿ ಎಲ್ಲರೂ ಎಕ್ಸಾಮ್ದು ಪ್ರಿಪರೇಷನ್ ಮಾಡಿರಿ. ಈಗ ಮೆರಿಟ್ ಮೇಲೆ ಕುಂದ್ರಬೇಡ್ರಿ. ಈಗ 100% 5 ಸಲ ಆಗ್ಬೋದು. ಅದು ಹೋದ ಸಲ ಮಾಡೋದಿತ್ತು, ಏನು ನೋಟಿಸ್ ಕೊಟ್ಟರು ಅದು ಕೊಟ್ಟರು ಏನು ಕೆಲಸ ಇಲ್ಲ. ಈ ಸಲ ಮಾತ್ರ ಈ ಕರ್ನಾಟಕ ಸರ್ಕಾರ ಇದ್ರ ಮೇಲೆ ಎಕ್ಸಾಮ್ ಮಾಡಬೇಕು. ಇದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿದಾತ. ಮತ್ತು ಇದ್ರ ತೆಳಗೆ ಮಂಗಳೂರದು ಕೊಟ್ಟಾರ ನೋಡ್ರಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಂದ್ರೆ ಮೆಸ್ಕಾಮ. ಇದರೊಳಗೆ 5,217. ಈಗ ಎಷ್ಟು ಮಂದಿ ಕಾರ್ಯನಿರ್ವಹಿಸ್ತಾರೆ ಟೋಟಲಾಗಿ ಮಂಜೂರಾದ ಹುದ್ದೆಗಳ ಸಂಖ್ಯೆ ನೋಡಿರಿ 9,248. ಇಲ್ಲಿ ಡಿಸ್ಟ್ರಿಕ್ ವೈಸ್ ಕೂಡ ನೀವು ನೋಡ್ಕೋಬೋದು. ಮಗಳು ಡಿಸ್ಟ್ರಿಕ್ ವೈಸ್ ಕೊಟ್ಟಿರ್ತಾರೆ, ಇದನ್ನು ಕೂಡ ನೀವು ನೋಡ್ಕೋಬೋದು. ಎಲ್ಲ ರೀತಿಯ ಮಾಹಿತಿ ಇದ್ದಿರ್ತೈತಿ ಈ PDF ಒಳಗೆ. ಈಗ 5,217 ಅಭ್ಯರ್ಥಿಗಳು ಈಗ ಇದ್ರೊಳಗೆ ಕಾರ್ಯನಿರ್ವಹಿಸ್ತಾರೆ. ಮತ್ತು ಇನ್ನು ಎಷ್ಟು ಪೋಸ್ಟ್ಗಳನ್ನ ಅಧಿಸೂಚನೆ ಮಾಡಬೇಕು, ಇನ್ನು 4,031 ಎಷ್ಟಂದ್ರೆ 4,031 ಪೋಸ್ಟ್ಗಳಿಗೆ ಇನ್ನು ಅಧಿಸೂಚನೆ ಮಾಡಬೇಕು. ಇಲ್ಲಿ ಡಿಸ್ಟ್ರಿಕ್ ವೈಸ್ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಎಷ್ಟಂದ್ರೆ 3,154 ಹುದ್ದೆಗಳು ಮಂಜೂರಾಗಿರ್ತಾವೆ. ಇದ್ರಾಗ 1,705 ಅಭ್ಯರ್ಥಿಗಳು ಈಗ ಕೆಲಸ ಮಾಡತ್ತಾರೆ. ಮತ್ತು ಇನ್ನು ಖಾಲಿ ಎಷ್ಟಂದ್ರೆ 1,449 ಇನ್ನು ಪೋಸ್ಟ್ಗಳು ಖಾಲಿ ಇದ್ದಾರೆ. ಅದೇ ರೀತಿಯಾಗಿ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಇವ ಡಿಸ್ಟ್ರಿಕ್ ವೈಸ್ ನೋಡ್ಬೋದು. ಇದು ಮೆಸ್ಕಾಂ ಮತ್ತು ಇತರ ತೊಳಗನ ಚಾಮುಂಡೇಶ್ವರಿ ಕೊಟ್ಟಿರ್ತಾರೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಇದರೊಳಗೂ ಕೂಡ ಎಷ್ಟಂದ್ರೆ 10,402 ವೇಕೆನ್ಸಿಗಳು ಮಂಜೂರಾಗಿರ್ತಾವೆ. ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ವೇಕೆನ್ಸಿಗಳದಾವೆ ನೋಡ್ರಿ. ಇಲ್ಲಿ ನಾವು ಅಷ್ಟೇ 1,000 1,500 ಇಷ್ಟು ಲೆಕ್ಕ ಹಾಕಿದ್ವಿ. ಇಲ್ಲಿ ನೋಡಿರಿ 10,402 ವೇಕೆನ್ಸಿಗಳು ಮಂಜೂರಾಗಿರ್ತವೆ. ಈಗ ಎಷ್ಟಂದ್ರೆ 6,374 ವಿದ್ಯಾರ್ಥಿಗಳು ಇದರೊಳಗೆ ಈಗ ಕೆಲಸ ಮಾಡತ್ತಾರೆ. ಮತ್ತು ಇನ್ನೂ ಎಷ್ಟು ಮಂಜೂರು ಮಾಡಬೇಕಂದ್ರೆ ಇನ್ನು 4,028 ಪೋಸ್ಟು ಎಷ್ಟಂದ್ರೆ 4,028 ವೇಕೆನ್ಸಿಗಳಿಗೆ ಇನ್ನು ಅಧಿಸೂಚನೆ ಮಾಡಬೇಕು. ಇನ್ನು ಇಷ್ಟು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇದ್ರೊಳಗೆ ಎಷ್ಟಂದ್ರೆ ಅಧಿಸೂಚನೆ ಮಾಡ್ತಾರೋ ನೋಡೋಣ. ಏನಾದ್ರೆ ಮಾಹಿತಿ ಈಗ 2026 ಏನಾದರೂ ರಿಕ್ರೂಟ್ಮೆಂಟ್ ಆದ್ರೆ ನೋಡೋಣ ಎಷ್ಟೆಷ್ಟು ಪೋಸ್ಟ್ಗಳನ್ನ ಕರೆದಿರ್ತಾರಂತ. ಈಗ ಚಾಮುಂಡೇಶ್ವರಿ ವಿದ್ಯುತ್ ಕಂಪನಿದಾಗ್ತದೆ. ಇದರದ ಡಿಸ್ಟಿಕ್ ಕೊಟ್ಟಿರ್ತಾರೆ. ಈ ಮಗಳ ಡಿಸ್ಟಿಕ್ ಇದ್ದಿರ್ತೈತಿ. ಇಲ್ಲಿ ಡಿಸ್ಟಿಕ್ ವೈಸ್ ನೋಡ್ಬೋದು. ಎಲ್ಲಂದ್ರೆ ಮೈಸೂರು, ಚಾಮರಾಜನಗರ, ಮಡಿಕೇರಿ, ಮಂಡ್ಯ, ಹಾಸನ ಈ ರೀತಿಯಾಗಿ ಡಿಸ್ಟಿಕ್ ವೈಸ್ ಇರ್ತೈತಿ. ಮತ್ತು ಇದು ನೆಕ್ಸ್ಟ್ ಬರೋದಾದರೆ ಹುಬ್ಬಳ್ಳಿ ಬಂದೈತಿ ನೋಡ್ರಿ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಇದರೊಳಗೆ 16,896 ಹೈಯೆಸ್ಟ್ ನೋಡಿರೋದ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಒಳಗೆ
16,896 ಪೋಸ್ಟ್ಗಳು ಮಂಜೂರಾಗಿರ್ತವೆ, ವೇಕೆನ್ಸಿಗಳು ಮಂಜೂರಾಗಿರ್ತವೆ. ಇದರೊಳಗೆ ಎಷ್ಟು ಮಂದಿ ಕೆಲಸ ಮಾಡತ್ತಾರ ಅಂದ್ರೆ 10,299. ಇನ್ನು ಎಷ್ಟು ಪೋಸ್ಟ್ ಅಂದರೆ ಇಲ್ಲಿನ ಖಾಲಿ ಇರುವಂಥದ್ದು 6,597 ವೇಕೆನ್ಸಿ. ನೋಡಿರಿ ಎಲ್ಲಿಂದ ಎಲ್ಲಿ ಪೋಸ್ಟ್ಗಳು ನೋಡ್ರಿ, ಹುಬ್ಬಳ್ಳಿ ಒಳಗೆ 6,597 ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ. ಇಲ್ಲಿ ಇದ್ರ ಮಗಲ ಡಿಸ್ಟಿಕ್ ವೈಸ್ ನೋಡ್ರಿ, ಧಾರವಾಡ, ಹಾವೇರಿ, ಉತ್ತರ ಕನ್ನಡ, ಗದಗ, ಮತ್ತು ಯಾವುದಂದ್ರೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಡಿಸ್ಟಿಕ್ ವೈಸ್ ಇದ್ದಿರ್ತೈತಿ ಎಷ್ಟೆಷ್ಟು ಮಂಜೂರಾಗಿರ್ತಾವೆ. ಇದನ್ನು ಕೂಡ ನೀವು ಮಗಲು ನೋಡ್ಕೋಬೋದು. ಇದು ಹುಬ್ಬಳ್ಳಿ ಅದಾತು. ಮತ್ತು ಇದ್ರ ತೆಳಗೆ ಯಾವುದಂದ್ರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ. ಇದ್ರೊಳಗೆ ನೋಡ್ರಿ ಟೋಟಲಾಗಿ 10,198 ವೇಕೆನ್ಸಿಗಳು ಮಂಜೂರಾಗಿರ್ತವೆ. ಎಷ್ಟಂದ್ರೆ 10,198. ಇದ್ರೊಳಗೆ ಎಷ್ಟು ಮಂದಿನಂದ್ರೆ ಈಗ ಕೆಲಸ ಮಾಡತ್ತಾರಂದ್ರೆ 7,376. ಎಷ್ಟಂದ್ರೆ 7,376 ವಿದ್ಯಾರ್ಥಿಗಳಿಗೆ ಕೆಲಸ ಮಾಡತ್ತಾರೆ. ಮತ್ತು ಇನ್ನು ಎಷ್ಟಂದ್ರೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 2,822. ಇನ್ನು ಇಷ್ಟು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇಲ್ಲಿ ಡಿಸ್ಟಿಕ್ ವೈಸ್ ಮಗಳು ಕೊಟ್ಟಿರ್ತಾರೆ. ಈಗ ಕಲಬುರಗಿಯಲ್ಲಿ 2,879 ಪೋಸ್ಟ್ಗಳು ಮಂಜೂರಾಗಿರ್ತವೆ. ಮತ್ತು ಯಾದಗಿರಿಯಲ್ಲಿ 921. ಅದೇ ರೀತಿಯಾಗಿ ಬೀದರ್ದಲ್ಲಿ 1,721, ಮತ್ತು ರಾಯಚೂರದಲ್ಲಿ 1,446, ಮತ್ತು ಕೊಪ್ಪಳದಲ್ಲಿ 1,099, ಬಳ್ಳಾರಿಯಲ್ಲಿ 1,212, ಮತ್ತು ವಿಜಯನಗರದಲ್ಲಿ 916. ಈ ರೀತಿಯಾಗಿ 10,198 ಟೋಟಲಾಗಿ ವೇಕೆನ್ಸಿಗಳು ಮಂಜೂರಾಗಿರ್ತವೆ. ಇದರೊಳಗೆ 7,376 ಈಗ ಅಭ್ಯರ್ಥಿಗಳಿಗೆ ಕೆಲಸ ಮಾಡತ್ತಿರ್ತಾರೆ. ಮತ್ತು 2,822 ಇನ್ನು ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ. ಇಲ್ಲಿ ನೋಡ್ರಿ ಎಷ್ಟಂದ್ರೆ ಈ ಹುಬ್ಬಳ್ಳಿ ಒಳಗೆ ನೋಡ್ರಿ ಎಲ್ಲಿಂದ ಎಲ್ಲಿ ಪೋಸ್ಟ್ ಇದೆ 16,896 ವೇಕೆನ್ಸಿಗಳು ಮಂಜೂರಾಗಿದ್ರು ಕೇವಲ 10,000 ಅಷ್ಟೇ ಈಗ ಕೆಲಸ ಮಾಡತ್ತಾರೆ. ಇನ್ನು ಎಷ್ಟಂದ್ರೆ 6,000 ಎಷ್ಟು ಇನ್ನು ಇಲ್ಲಿ ಎಲ್ಲಿಂದ ಎಲ್ಲಿ ನೋಡ್ರಿ ಇನ್ನು 6,500 ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ. ಇದ್ರ ಬಗ್ಗೆ ಏನು ಜಾಸ್ತಿ ವೇಕೆನ್ಸಿನ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು. ಯಾಕಂದ್ರೆ ಈಗ 1,000 ಕರ್ದೆ 2,000 ಕರ್ದೆ ಹಿಂಗೆ ಮಾಡಿರ್ತಾರೆ. ಈಗ 2026 100% ಹೇಳ್ತಾನೆ 4,000ರಿಂದ 5,000 ತನಕ ವೇಕೆನ್ಸಿಗಳು ಇದ್ದಿರ್ತಾವೆ. ಅದಕ್ಕಾಗಿ ಎಕ್ಸಾಮ್ ಇರ್ತೈತಿ 100% ಈ ಸಲ ಎಕ್ಸಾಮ್ ಮಾಡತ್ತಾರೆ. ಎಕ್ಸಾಮ್ ಇರ್ತೈತಿ. ಅದಕ್ಕಾಗಿ ಯಾರು ರಿಪೇರ್ ಮಾಡತ್ತಿರಲಿಲ್ಲ ಕರೆಕ್ಟ್ ರಿಪೇರ್ ಮಾಡಿರಿ. ಯಾರು ಕೂಡ ಇದಕ್ಕೆ ಹಂಗಂದ್ರೆ ಈಗ ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಕೊಟ್ಟಿರ್ತಾರೆ. ಈ ಸಲ ಏನು ಪರ್ಸೆಂಟೇಜ್ ತೆಗಿತಾರೆ 100% ಹೇಳ್ತೀನಿ ಎಕ್ಸಾಮ್ ಮಾಡ್ತಾರೆ. ಮತ್ತು ITI ಅದು ಒಂದು ಐತಿ, ಅದು ನೋಡೋಣ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಂದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಮತ್ತು ಇಷ್ಟೆಲ್ಲ ತಿಳಿಸ್ಕೊಟ್ಟು ಆದಮೇಲೂ ಇಷ್ಟೆಲ್ಲ ಹೇಳಿರ್ತೀನಿ. ಆದರೂ ವಿಡಿಯೋ ತೊಳಗೆ ಕಮೆಂಟ್ ತೊಳಗೆ ಮತ್ತು ಮಂದಿ ಬೇಯ್ತ್ರಿ ಪೇಕ್ ಐತಿ, ನೀ ವ್ಯೂಸ್ ಸಂಬಂಧ ವಿಡಿಯೋ ಮಾಡ್ತಿ ಹಿಂಗೆ ಅಂತಿರ್ತೀರಿ. ನಾ ಯಾವುದೂ ಕೂಡ ಪೇಕ್ ಮಾಡೋಂಗಿಲ್ಲ. ಯಾವುದೋ 100% ರಿಯಲ್ ಇರ್ತೈತಿ. ನಿಮ್ಮ ಮುಂದೆ ವಿತ್ ಪ್ರೂಫ್ ಇರ್ತೈತಿ. ನಂದು ಪ್ರೂಫ್ ನೀಡಿರ್ತೀನಿ. ಯಾವುದೂ ಕೂಡ ಹಂಗೆ ಹೇಳಿಬಿಡಂಗಿಲ್ಲ. ವಿತ್ ಪ್ರೂಫ್ ಕೂಡ ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ಅಲ್ಲಿ ಕೂಡ ನೀವು ನೋಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ವಿಡಿಯೋನ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ನಿಮಗೆ ಇಷ್ಟ ಆಗಿತ್ತಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಮತ್ತು ಯಾರಲ್ಲಿ KPTCLಗೆ ಕಾಯ್ಕೋತ ಕೂತಿರ್ತಾರಲ್ಲ ಅವರಿಗೆಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿರಿ.